ॐ सहनाववतु सहनौ भुनक्तु सह वीर्यङ्करवावहै तेजस्विनावधीतमस्तु मा विद्विषावहै। ॐ शान्ति शान्ति शान्तिः। ब्रह्मानन्दं परमसुखदं केवलं ज्ञानमूर्तिं द्वन्द्वातीतं गगनसदृशं तत्त्वमस्यादिलक्ष्यम् एकं नित्यं विमलमचलं सर्वधी साक्षिभूतं भावातीतं त्रिगुणरहितं सद्गुरुं तं नमामि। सदाशिवसमारम्भां शङ्कराचार्यमध्यमाम् अस्मदाचार्यपर्यन्तां वन्दे गुरुपरम्पराम्। स्मृतिपुराणानाम् आलयं करुणालयं नमामि भगवत्पादं शङ्करं लोकशङ्करं। शङ्करं शङ्कराचार्यं केशवं बादरायणं सूत्रभाष्यकृतौ वन्दे भगवन्तौ पुनः पुनः भगवन्तौ पुनः पुनः। ನಿತ್ಯ ಜೀವನದಲ್ಲಿ ಅಧ್ಯಾತ್ಮ ಪ್ರವಚನ ಮಾಲಿಕೆಯ ಇವತ್ತಿನ ಪ್ರವಚನವನ್ನು ನಾವು ಆರಂಭ ಮಾಡೋಣ. ಒಳ್ಳೆಯ ಕರ್ಮಗಳನ್ನು ಮಾಡೋದಕ್ಕೂ ಒಳ್ಳೆಯವನಾಗೋದಕ್ಕೂ ಬಹಳಷ್ಟು ವ್ಯತ್ಯಾಸವಿದೆ. ಹೊರಗಡೆಗೆ ಅಹಿಂಸೆಯ ಬಗ್ಗೆ ನಾವು ಮಾತನಾಡ್ಬೋದು, ಹೊರಗಡೆಗೆ ಸತ್ಯದ ಬಗ್ಗೆ ನಾವು ಚಿಂತನೆಯನ್ನು ಮಾಡ್ಬೋದು, ಹೊರಗಡೆಗೆ ಶುಚಿತ್ವದ ಬಗ್ಗೆ ನಾವು ಬಹಳಷ್ಟು ವಿಶ್ಲೇಷಣೆಯನ್ನು ಕೊಡಬಹುದು. ಆದರೆ ಸಾಮಾನ್ಯವಾಗಿ ನಾವು ಒಳಗಡೆ ಅಂತಃಕರಣದ ಒಳಗಡೆಗೆ ಏನಿದೆ ಅದನ್ನು ಮುಚ್ಚಿಕೊಳ್ಳಿಕ್ಕೆ ಹೊರಗಡೆ ಬಟ್ಟೆಗಳನ್ನು ಧರಿಸ್ಕೊಳ್ತೀವಿ. ಒಳಗಡೆ ನಾವು ಹಿಂಸಾತ್ಮಕರಾಗಿದ್ದರೆ ಹೊರಗಡೆಗೆ ಅಹಿಂಸೆಯನ್ನು ಕುರಿತು ಚಿಂತನೆಯನ್ನು ಮಾಡ್ತೀವಿ, ಅಹಿಂಸೆಯನ್ನು ಕುರಿತು ಮಾತಾಡಲಿಕ್ಕೆ ಶುರು. ನನ್ನ ಅಂತಃಕರಣದ ಒಳಗಡೆಗೆ ಹೊಲಸಿದೆ, ಗಲೀಜಿದೆ, ದುರ್ಗಂಧವಿದೆ, ಹಾಗಾದರೆ ಹೊರಗಡೆ ಶುಚಿತ್ವದ ಬಗ್ಗೆ ನಾವು ಚಿಂತನೆಯನ್ನು ಮಾಡ್ತೀವಿ. ಸಾಮಾನ್ಯವಾಗಿ ನಮ್ಮ ವ್ಯಕ್ತಿತ್ವ ಏನಿದೆ ಅದಕ್ಕೆ ವಿರುದ್ಧವಾಗಿರ್ತಕ್ಕಂತಹ ಮಾತುಗಳು, ಅದಕ್ಕೆ ವಿರುದ್ಧವಾಗಿರ್ತಕ್ಕಂತಹ ಕರ್ಮಗಳನ್ನು ಹೊರಗಡೆಯ ಜಗತ್ತಲ್ಲಿ ಮಾಡ್ತೀವಿ. ಯಾಕೆಂತಂದರೆ ನಮ್ಮ ವ್ಯಕ್ತಿತ್ವವನ್ನು ಮುಚ್ಚಿಕೊಳ್ಳಿಕ್ಕಾಗಿ ದುಬಾರಿ ಆಗಿರ್ತಕ್ಕಂತಹ ಬಟ್ಟೆಗಳನ್ನು, ದುಬಾರಿ ಆಗಿರ್ತಕ್ಕಂತಹ ಆಭರಣಗಳನ್ನು ಧರಿಸ್ಕೊಳ್ತೀವಿ. ಹೊರಗಡೆ ಜಗತ್ತಿಗೆ ನಾವು ತೋರಿಸ್ಕೊಳ್ಳುವ ಪ್ರಯತ್ನವನ್ನು ಮಾಡಿದ್ವಿ. ನಾನೊಬ್ಬ ಒಳ್ಳೆಯವ, ನಾನೊಬ್ಬ ಶ್ರೇಷ್ಠ ವ್ಯಕ್ತಿ, ನಾನೊಬ್ಬ ಸಂತ, ನಾನೊಬ್ಬ ಮಹಾತ್ಮ. ರಾವಣನಿಗೆ ದಶಶಿರವದೆ ನರನು ಶತಶಿರನು ಸಾವಿರಾಸ್ಯಗಳನ್ನು ಒಂದರೊಳು ಅಡಗಿಸಿಹನು. ಪೂಜ್ಯ ಡಿ.ವಿ.ಜಿ ತಮ್ಮ ಕಗ್ಗದಲ್ಲಿ ಹೇಳ್ತಾರೆ, ಹೇಗೆ ಮ್ಯಾನೇಜ್ ಮಾಡ್ತಾ ಇದ್ದ ರಾವಣ ತನ್ನ 10 ತಲೆಗಳನ್ನು. ಅವನು ಹೇಗೆ ಮಾಡ್ತಾ ಇದ್ನೋ ಗೊತ್ತಿಲ್ಲ, ನಾವು ಮ್ಯಾನೇಜ್ ಮಾಡ್ತಾ ಇದ್ದೀವಿ. ಹೊರಗಡೆ ಜಗತ್ತಿಗೆ ಒಂದು ಮುಖವನ್ನು ತೋರಿಸ್ತೀವಿ, ಮಿತ್ರರಿಗೆ ಒಂದು ಮುಖವನ್ನು ತೋರಿಸ್ತೀವಿ, ಆತ್ಮೀಯರಿಗೆ ನಮ್ಮದು ಇನ್ನೊಂದು ಮುಖವಿದೆ. ನಾವು ಒಬ್ಬರೇ ಇದ್ದಾಗ ನಮ್ಮ ಮುಖ ಬೇರೆ. ಪ್ರತಿಯೊಬ್ಬರ ಜೊತೆ ನಮ್ಮ ವ್ಯವಹಾರ ಬೇರೆ, ರೀತಿ ನೀತಿಗಳು ಬೇರೆ ಆಗ್ತವೆ. ನಾನು ಒಬ್ಬನೇ ಇದ್ದಾಗ ನನ್ನ ರೀತಿ ನೀತಿಗಳೇ ಬೇರೆ. ನನ್ನ ಅಂತಃಕರಣ ದುಃಖದಲ್ಲಿದೆ, ನನ್ನ ಅಂತಃಕರಣ ಅಳುತ್ತಾ ಇದೆ. ಹೊರಗಡೆಯ ನಗುವಿನ, ಹೊರಗಡೆಗೆ ತಮಾಷೆಯ, ಹೊರಗಡೆಗೆ ಏನೋ ಮೋಜಿನ
ವಿಷಯಗಳನ್ನು ಕುರಿತು ಚಿಂತನೆಯನ್ನು ಮಾಡ್ತೀವಿ ನಾವು ಮುಚ್ಚಿಕೊಳ್ಳಿಕ್ಕಾಗಿ. ಅಂತಃಕರಣದ ಒಳಗಡೆಗೆ ದೋಷವಿದೆ, ಅಂತಃಕರಣದ ಒಳಗಡೆಗೆ ಪಾಪ ಕೃತ್ಯಗಳು ಘಟಿಸ್ತಾ ಇವೆ. ಹೊರಗಡೆಗೆ ಪುಣ್ಯ ಕರ್ಮಗಳ ಬಗ್ಗೆ, ದಾನದ ಬಗ್ಗೆ, ಅಹಿಂಸೆಯ ಬಗ್ಗೆ ಅಷ್ಟು ಚಿಂತನೆಯನ್ನು ಮಾಡ್ತೀವಿ. ಹಲವು ವಿಚಿತ್ರ ಇದೆ. ಅಂತಃಕರಣದ ಒಳಗಡೆಗೆ ನರಕದ ನಿರ್ಮಾಣವಿರುತ್ತೆ, ಹೊರಗಡೆಗೆ ಸ್ವರ್ಗವನ್ನು ಕುರಿತು ಚಿಂತನೆಯನ್ನು ಮಾಡ್ತೀವಿ. ವ್ಯಕ್ತಿ ಮಾಡ್ತಕ್ಕಂತಹ ಕರ್ಮಗಳಿಂದ ವ್ಯಕ್ತಿಯ ವ್ಯಕ್ತಿತ್ವವನ್ನು ನಾವು ನಿರ್ಧಾರ ಮಾಡಲಿಕ್ಕೆ ಆಗೋದಿಲ್ಲ. ವ್ಯಕ್ತಿಯೇ ಬೇರೆ, ಅವನ ವ್ಯಕ್ತಿತ್ವವೇ ಬೇರೆ. ಸಾಮಾನ್ಯವಾಗಿ ನಾವು ಹೊರಗಡೆಯ ಜಗತ್ತಿನಲ್ಲಿ ವಿರೋಧಾಭಾಸವನ್ನೇ ಅಭಿವ್ಯಕ್ತಪಡಿಸ್ತೀವಿ. ಒಳಗಡೆಗೆ ನಾವು ಬೇರೆ ಇರ್ತೀವಿ, ಹೊರಗಡೆಗೆ ನಾವು ಬೇರೆಯಾಗಿರ್ತೀವಿ. ಹೊರಗಡೆ ನಾವು ಒಬ್ಬ ಭಕ್ತನಾಗಿರ್ಬೋದು, ಹೊರಗಡೆಗೆ ನಾವು ರಾಮ 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 ಅನ್ನೋಂಥ ರೀತಿಯಲ್ಲಿ ಜಪವನ್ನು ಮಾಡ್ತಾ ಇರಬಹುದು. ಆದರೆ ಒಳಗಡೆಗೆ ಏನು ನಡೀತಾ ಇದೆ ಯಾರಿಗೊತ್ತು? ಅದನ್ನು ನಾವೇ ಕೂತ್ಕೊಂಡು ಚಿಂತನೆಯನ್ನು ಮಾಡು. ನನ್ನ ಅಂತಃಕರಣವನ್ನು ಏನು ನಡೀತಾ ಇದೆ, ನಾನೀಗೇನು ಮಾಡ್ತಾ ಇದ್ದೀನಿ, ನಾನು ಯಾರಿಗೆ ಮೋಸ ಮಾಡ್ತಾ ಇದ್ದೀನಿ? ಅದಕ್ಕೆ ನೋಡಿ, ನಾವು ಎಷ್ಟೇ ಒಳ್ಳೆಯ ಕೆಲಸಗಳನ್ನು ಈ ಜಗತ್ತಿನಲ್ಲಿ ಮಾಡಿದ್ರೂ ಕೂಡ ಅಶುಭವೇ ಘಟಿಸ್ತದೆ. ಯಾಕೆಂದರೆ ಅಂತಃಕರಣದ ಒಳಗಡೆಗೆ ಶುಭ ಅನ್ನುವಂಥದ್ದು ಇಲ್ಲ, ಶುದ್ಧತೆ ಅನ್ನುವಂಥದ್ದು ಇಲ್ಲ, ಮನಸ್ಸು ಅನ್ನುವಂಥದ್ದು ಪರಿಶುದ್ಧವಾಗಿಲ್ಲ. ಯಾವ ವ್ಯಕ್ತಿಯ ಅಂತಃಕರಣ ಪರಿಶುದ್ಧವಾಗಿದೆಯೋ, ಯಾವ ವ್ಯಕ್ತಿಯ ಅಂತಃಕರಣ ಸರಳವಾಗಿದೆಯೋ, ಅವನಿಂದ ಏನೇ ಘಟನೆಗಳು ಘಟಿಸಲಿ ಅದು ಶುಭವಾಗಿರ್ತದೆ, ಅದು ಒಳ್ಳೆಯದಾಗಿರುತ್ತೆ, ಅದು ಶ್ರೇಯಸ್ಸನ್ನು ಉಂಟು ಮಾಡುತ್ತೆ, ಒಳಿತನ್ನು ಉಂಟು ಮಾಡುತ್ತೆ. ಯಾವ ವ್ಯಕ್ತಿ ಆಂತರಿಕವಾಗಿ ಪ್ರಶಾಂತನಾಗಿದ್ದಾನೆ, ಯಾವ ವ್ಯಕ್ತಿ ಆಂತರಿಕವಾಗಿ ನೆಮ್ಮದಿಯಿಂದ ಕೂಡ್ಕೊಂಡಿದ್ದಾನೆ, ಈ ಜಗತ್ತಿಗೆ ಏನೇ ಕೊಡಲಿ ಅದು ಶಾಂತಿಯೇ ರೂಪದಲ್ಲಿ ಹೊರಗೆ ಬರುತ್ತೆ. ಒಳಗಡೆಗೆ ನರಕವನ್ನು ಬಚ್ಚಿಟ್ಕೊಂಡು ಹೊರಗಡೆಗೆ ಸ್ವರ್ಗದ ಕಲ್ಪನೆಯನ್ನು ಕೊಟ್ಟರೆ, ಹೊರಗಡೆ ಸ್ವರ್ಗವನ್ನು ಕುರಿತು ಚಿಂತನೆಯನ್ನು ಮಾಡಿದರೆ, ಹೊರಗಡೆಗೆ ನಮ್ಮ ಮುಖವನ್ನು, ವ್ಯಕ್ತಿತ್ವವನ್ನು ಬೇರೆ ರೀತಿಯಲ್ಲಿ ನಾವು ತೋರಿಸಿದರೆ, ಭಗವಂತ 3ನೇ ಅಧ್ಯಾಯದಲ್ಲಿ ಹೇಳ್ತಾನೆ, ಅಂಥವನನ್ನ ಮಿಥ್ಯಾಚಾರಿ, ಅವನ ಆಚಾರ ಅನ್ನುವಂಥದ್ದು ಮಿಥ್ಯಾ, ಅವನ ಆಚಾರ ಅನ್ನುವಂಥದ್ದು ಸತ್ಯವಲ್ಲ. ಏನು ಜಗತ್ತಿಗೆ ಅವನು ತೋರಿಸ್ತಾನೆ ಅಥವಾ ಏನು ಜಗತ್ತಿಗೆ ಅವನು ಪ್ರಕಟಪಡಿಸ್ತಾ ಇದ್ದಾನೆ ಅದು ಸತ್ಯವಾದಂತಹ ವ್ಯಕ್ತಿತ್ವ ಅಲ್ಲ. ಅವನ ಒಳಗಡೆಗೆ ಬೇರೆಯೇ ಇದ್ದಾನೆ, ಹೊರಗಡೆಗೆ ಅವನ ರೀತಿ ನೀತಿ ವ್ಯವಹಾರಗಳು ಬೇರೆಯಾಗಿವೆ. ಎಷ್ಟು ದಿವಸ ಅಂತ ಬಚ್ಚಿಡ್ತೀವಿ ನಾವು ಅಂತಃಕರಣದ ವ್ಯಕ್ತಿತ್ವವನ್ನು, ಅಂತಃಕರಣದ ಒಳಗಡೆ ಘಟಿಸ್ತಾ ಇರ್ತಕ್ಕಂತಹ ಆರ್ಭಟವನ್ನು, ಅಲೆಗಳನ್ನು, ಬಿರುಗಾಳಿಯನ್ನು. ಒಂದಲ್ಲ ಒಂದು ದಿವಸ ಅದು ಹೊರಗೆ ಬಂದೇ ಬರುತ್ತೆ. ಅದರಿಂದ ನಮ್ಮ ಶಾಸ್ತ್ರ ಗ್ರಂಥಗಳೆಲ್ಲವೂ ಕೂಡ ವ್ಯಕ್ತಿತ್ವದ ಬದಲಾವಣೆಯ ಕಡೆಗೆ ಹೆಚ್ಚಿನ ಮಹತ್ವವನ್ನು ಕೊಟ್ಟಿದೆ ಹೊರತು ಹೊರಗಡೆಯ ವೇಷಭೂಷಣಗಳಿಗೆ ಅಲ್ಲ. ಹೊರಗಡೆಗೆ ಯಾರು ಬೇಕಾದರೂ ಕೂಡ ಹಾಕ್ಕೊಳ್ಬೋದು. ಕಾವಿ ಬಟ್ಟೆ ಎಲ್ಲ ಕಡೆಗೂ ಸಿಗುತ್ತೆ, ಯಾರು ಬೇಕಾದ್ರೂ ಹಾಕ್ಕೊಳ್ಬೋದು. ಕಾವಿ ಬಟ್ಟೆಯನ್ನು ಹಾಕ್ಕೊಳ್ಳೋದ್ರಿಂದ ಯಾರು ಸನ್ಯಾಸಿ ಆಗೋದಿಲ್ಲ. ಬಿಳಿ ಬಟ್ಟೆಯನ್ನು ಹಾಕ್ಕೊಂಡ್ಕೊಳ್ಳಿ ಯಾವ ವ್ಯಕ್ತಿತ್ವವೂ ಕೂಡ ಶುಭ್ರವಾಗೋದಿಲ್ಲ. ಗಮನಿಸಿ, ಒಂದು ಮಗು ಇದೆ, ಒಳಗಿಲ್ಲ ಹೊರಗಿಲ್ಲ, ಮಗು ಒಂದೇ, ಅತ್ಯಂತ ಸರಳವಾಗಿದೆ, ಅತ್ಯಂತ ನೇರವಾಗಿದೆ, ಆರ್ಜವ ಅಂತ ಕರಿತೀವಿ. ಒಳಗೊಂದು ಹೊರಗೊಂದು ಅನ್ನೋಂಥ ವ್ಯಕ್ತಿತ್ವ ಆ ಮಗುವಿಗೆ ಇಲ್ಲದೇ ಇರೋದ್ರಿಂದ ಮಗು ಎಲ್ಲರಿಗೂ ಇಷ್ಟವಾಗುತ್ತೆ. ಮಗುವಿನ ಎಲ್ಲ ಗುಣಗಳು ಸಂತೋಷವನ್ನು ಕೊಡ್ತವೆ.
ಮಧುರಾಷ್ಟಕದಲ್ಲಿ ಕೃಷ್ಣನ ಒಂದೊಂದು ಚಟುವಟಿಕೆಗಳು ಬಹಳ ಸುಂದರ ಅಂತ ಹೇಳ್ತಾರೆ. ಯಾಕೆ ಅಂತಂದರೆ ಚಿಕ್ಕ ಮಕ್ಕಳೇ ಹಾಗೆ. ಚಿಕ್ಕ ಮಕ್ಕಳಲ್ಲಿ ಎರಡು ವ್ಯಕ್ತಿತ್ವ ಅನ್ನೋಂಥದ್ದು, ಅಲ್ಲಿ ಅಹಂಕಾರ ಅನ್ನೋಂಥದ್ದು. ಮಕ್ಕಳು ಕೋಪ ಮಾಡ್ಕೊಳ್ತವೆ, ಮಕ್ಕಳು ಗಲಾಟೆ ಮಾಡ್ತವೆ, ಮಕ್ಕಳು ಕೂಡ ಅಳ್ತವೆ, ಮಕ್ಕಳು ಕೂಡ ನಗ್ತವೆ. ಆದರೆ ಎಷ್ಟೋ ನೇರ, ಎಷ್ಟೋ ಸರಳ, ಒಳಗಡೆಗೆ ಏನಿದೆ ಇದ್ದುದನ್ನು ಇದ್ದ ಹಾಗೆ ಅಭಿವ್ಯಕ್ತಪಡಿಸ್ತವೆ. ಅದೇ ವ್ಯಕ್ತಿ ಬೆಳೆದ ಮನಸ್ಸು ಬೆಳೆದಂತೆಲ್ಲ ಹಸಿಬೆ ಬೆಳೆಯುವುದಯ್ಯ, ತಣಿಸಲದ ನೊಗೆಯುವುದು ಬಗೆ ಬಗೆಯ ಯುಕ್ತಿ. ಮನುಜನೇಳಿಗೆ ಅದರಿನ್ ಆ ಮನಸ್ಸಿನೇಣಿಗೆಗೆ, ಕೊನೆಯಲ್ಲಿ ಚಿಂತಿಸಲೋ ಮಂಕುತಿಮ್ಮ. ಮನಸ್ಸಿನ ಏಳ್ಗೆ, ಮನಸ್ಸಿನ ಒಂದು ವಿಕಾಸ ಅನ್ನುವಂಥದ್ದು ಏನಿದೆ ಅಂಥದ್ದನ್ನು ನಾವು ಸಾಧನೆ ಅಂತ ಕರಿತೀವಿ. ಶಾಸ್ತ್ರ, ಗೀತೆ ಆಗಲಿ, ನಮ್ಮ ವೇದಗಳು ಬೆಳಕನ್ನು ಚೆಲ್ಲುತ್ತಾ ಇರೋದು ಅದರ ಮೇಲೆ. ಏನೇನು ಹೊರಗಡೆ ಜಗತ್ತಿಗೆ ಗೋಚರವಾಗ್ತದೆ ಅದನ್ನೆಲ್ಲ ಶುಚಿ ಸ್ವಚ್ಛವಾಗಿಟ್ಕೊಂಡಿದ್ದೀವಿ. ನಮ್ಮ ಶರೀರ ಮತ್ತೊಬ್ಬರಿಗೆ ಕಾಣಿಸ್ತದೆ, ಸಾಧ್ಯ ಆದಷ್ಟು ಶುಚಿಯಾಗಿಟ್ಕೊಳ್ತೀವಿ. ನಮ್ಮ ಬಟ್ಟೆ ಮತ್ತೊಬ್ಬರಿಗೆ ಗೋಚರವಾಗುತ್ತೆ, ಅದನ್ನು ಸ್ವಚ್ಛವಾಗಿಟ್ಕೊಳ್ತೀವಿ, ಇಸ್ತ್ರಿ ಮಾಡಿ ಹಾಕ್ಕೊಳ್ತೀವಿ. ಮತ್ತೊಬ್ಬರಿಗೆ ಅಥವಾ ಹೊರಗಡೆ ಜಗತ್ತಿಗೆ ಯಾವುದು ಸ್ಪಷ್ಟವಾಗಿ ಗೋಚರವಾಗ್ತಾ ಇದೆ ಅದನ್ನು ಸಾಧ್ಯ ಆದಷ್ಟು ಚೆನ್ನಾಗಿಟ್ಕೊಳ್ಳೋ ಪ್ರಯತ್ನವನ್ನು ನಾವು. ಯಾವುದು ಕಾಣಿಸೋದಿಲ್ಲ ಅಲ್ಲಿ ಹೊಲಸಿದೆ. ಪದರ ಪದರಗಳಿಹವು, ಗಂಟು ಗಂಟುಗಳಿಹವು, ಸ್ವಂತಕ್ಕೆ ದುರದರ್ಶ. ನಮ್ಮ ಅಂತಃಕರಣ, ನಮ್ಮ ಮನಸ್ಸು, ಬುದ್ಧಿ ಅನ್ನೋಂಥದ್ದು ಏನಿದೆ ಅದು ಮತ್ತೊಬ್ಬರಿಗೆ ಕಾಣಿಸೋದಿಲ್ಲ. ಅದನ್ನು ಕಾಣದ ಹಾಗೆ ಸೃಷ್ಟಿ ಮಾಡಿದ್ದಾನೆ ಭಗವಂತ. ಎಲ್ಲ ಹೊಲಸು ಅಲ್ಲಿದೆ, ಎಲ್ಲ ಗಲೀಜಲ್ಲಿದೆ. ಒಳಗಡೆಯ ಕೊಳಕನ್ನ, ಒಳಗಡೆಯ ಹೊಲಸನ್ನ, ಒಳಗಡೆಯ ಪಾಪವನ್ನ ಮುಚ್ಚಿಟ್ಕೊಳ್ಳಿಕ್ಕೆ ವ್ಯಕ್ತಿ ಹೊರಗಡೆಗೆ ದಾನ ಧರ್ಮಗಳನ್ನು ಮಾಡ್ತಾನೆ. ಒಳಗಡೆಯ ದೋಷಗಳನ್ನು ಮುಚ್ಚಿಡ್ಲಿಕ್ಕಾಗಿ ಹೊರಗಡೆಗೆ ವ್ಯಕ್ತಿ ಮಂದಿರವನ್ನು ಕಟ್ಟಿಸ್ತಾನೆ, ಒಳ್ಳೊಳ್ಳೆಯ ಕರ್ಮಗಳನ್ನು ಮಾಡ್ತಾನೆ, ಒಳ್ಳೊಳ್ಳೆ ಯಜ್ಞ ಯಾಗಾದಿಗಳನ್ನು ಮಾಡಿಸ್ತಾನೆ, ಒಂದಿಷ್ಟು ದಾನ ಧರ್ಮಗಳನ್ನು ಮಾಡಿಸ್ತಾನೆ. ಎಷ್ಟು ದಿವಸ ಬಚ್ಚಿಡ್ಲಿಕ್ಕೆ ಸಾಧ್ಯ ನಮ್ಮ ಅಂತಃಕರಣವನ್ನ? ಅದಕ್ಕೆ ಈ ಜಗತ್ತಿನಲ್ಲಿ ಒಬ್ಬ ಸಾಧು ಅಥವಾ ಒಬ್ಬ ಸಾಧನಕನಾಗೋದು ಬಹಳ ಕಷ್ಟ. ಯಾಕಂತಂದ್ರೆ ಹೊರಗಡೆ ಜಗತ್ತಿನಲ್ಲಿ ಯಾವುದೇ ಕ್ಷೇತ್ರದಲ್ಲಿ ಹೋಗಿ ಬರೀ ನಾಟಕ, ಹೊರಗಡೆ ತೋರಿಸೋದೇ ಬೇರೆ, ಒಳಗಡೆ ಇರೋದೇ ಬೇರೆ ವ್ಯಕ್ತಿ. ಗಮನಿಸಿ ನೀವು, ಗಂಡ ಹೆಂಡತಿ ಮನೆಯಲ್ಲಿ ಎಷ್ಟು ಜಗಳಾಡ್ತಾ ಇರ್ತಾರೆ, ಎಷ್ಟು ಗಲಾಟೆಯನ್ನು ಮಾಡ್ತಾ ಇರ್ತಾರೆ, ಮಾರಾಮಾರಿ ಅನ್ನೋದು ನಡೀತಾ ಇರುತ್ತೆ. ಮನೆಗೆ ಯಾರಾದರೂ ಬಂದರೂ ರಾಮರಾಜ್ಯವನ್ನು ಕುರಿತು ಮಾತಾಡ್ಲಿಕ್ಕೆ ಶುರು ಮಾಡ್ತಾರೆ, ಶಾಂತಿಯನ್ನು ಕುರಿತು ಚಿಂತನೆಯನ್ನು ಮಾಡ್ಲಿಕ್ಕೆ ಶುರು ಮಾಡ್ತಾರೆ, ಸಂಬಂಧಗಳನ್ನು ಕುರಿತು ಚರ್ಚೆಯನ್ನು ಮಾಡ್ತಾರೆ. ಅಹಿಂಸೆಯ ಪ್ರತಿಜ್ಞೆಯನ್ನ ಮಾಡ್ತಾರೆ, ಶಾಂತಿಯ ಚರ್ಚೆಯನ್ನು ಮಾಡ್ತಾರೆ. ನಮ್ಮ ಮಿತ್ರರೊಬ್ಬರಿದ್ದರು, ಹೆಸರೇ ಶೀತಲ್ ಪ್ರಸಾದ್. ನಮ್ಮ ಇನ್ನೊಬ್ಬರು ಮಿತ್ರರು ಬಂದರು, ಯಾವುದೋ ಒಂದು ಕಾರ್ಯಕ್ರಮದ ಎಲ್ಲರೂ ಒಟ್ಟಿಗೆ ಸೇರಿದ್ದೀವಿ ನಾವು. ಅವರೊಬ್ಬರು ಕವಿಗಳಾಗಿದ್ರು. ಅವ್ರು ಹೇಳಿದ್ರು, ದಯವಿಟ್ಟು ಕ್ಷಮಿಸಿ, ನನಗೊಂದು ಸ್ವಲ್ಪ ಮರೆವು. ತಮ್ಮ ಹೆಸರೇನು? ಅದೊಂದು ಹೆಸರು ಶೀತಲ್ ಪ್ರಸಾದ್. ಮತ್ತೊಂದೆರಡು ಕವನ ವಾಚನಗಳಾಯಿತು, ಮತ್ತೊಂದಿಷ್ಟೇನೋ ಮಾತುಕತೆ ಆಯಿತು. ಅವರೊಂದರು, ದಯವಿಟ್ಟು ಕ್ಷಮಿಸಿ, ನಿಮ್ಮ ಹೆಸರೇನು? ಆಗಲೇ ಅವನ ಮುಖ ಸ್ವಲ್ಪ ಕೆಂಪಾಯಿತು. ಶೀತಲ್ ಪ್ರಸಾದ್. ಮತ್ತೊಂದು 5 ನಿಮಿಷ ಆಗಿಲ್ಲ, ಮತ್ತೆ ಕೇಳಿದ್ರು, ನಿಮ್ಮ ಹೆಸರು? ಇಷ್ಟು ಸಿಟ್ಟು ಬಂತು ಅವ್ರಿಗೆ, ಇಷ್ಟು ಜೋರಾಗಿ ಹೇಳಿದ್ರು. ಎಷ್ಟು ಸಾರಿ ಹೇಳೋದು ನಾನು, ನನ್ನ ಹೆಸರು ಶೀತಲ್ ಪ್ರಸಾದ್.
ಆ ಕವಿ ಅಂದ, ಕ್ಷಮಿಸಿ, ನಿಮ್ಮ ಹೆಸರು ಜ್ವಾಲಾ ಪ್ರಸಾದ್ ಅಂತ ಇಟ್ಟಿದ್ರೆ ಚೆನ್ನಾಗಿತ್ತೇನೋ ಶೀತಲ್ ಪ್ರಸಾದ್ಗಿಂತ. ಹೊರಗಡೆಯಿಂದ ಏನೋ ಹೇರೋದಲ್ಲ, ಹೊರಗಡೆಯಿಂದ ಅಹಿಂಸೆಯನ್ನು ಹೇರೋದಲ್ಲ, ಹೊರಗಡೆಯಿಂದ ಸರಳತೆಯನ್ನು ಹೇರೋದಲ್ಲ. ವ್ಯಕ್ತಿಯ ವ್ಯಕ್ತಿತ್ವದ ಬದಲಾವಣೆ ಅನ್ನೋದು ಘಟಿಸಬೇಕು. ಅಂದಾಗ ಮಾತ್ರ ಜೀವನದಲ್ಲಿ ಸಾಧನೆ. ನೋಡ್ಬೇಕು ನೀವು, ಎಷ್ಟೋ ಜನ ಬೆಳಿಗ್ಗೆ ಬೇಗ ಎದ್ದು, ಬೆಳಿಗ್ಗೆ 4 ಗಂಟೆಗೆ ಒಬ್ಬ ತಾಯಿ ಬಂದಿದ್ರು. ಅವ್ರು ಹೇಳೋರು, ಸ್ವಾಮೀಜಿ ಪ್ಲೀಸ್ ಹೇಳಿ ಅವ್ರಿಗೆ, ಬೆಳಿಗ್ಗೆ 4 ಗಂಟೆಗೆ ಎದ್ದು ಏನೇನೋ ಓದ್ತಾರೆ. ಕೂತ್ಕೊಳ್ಳಿ ಬೇಡ ಅನ್ನಲ್ಲ. ಮಂತ್ರಗಳನ್ನು ಹೇಳ್ತಾರೆ, ಸಹಸ್ರನಾಮಗಳನ್ನು ಹೇಳ್ತಾರೆ, ಸ್ತೋತ್ರಗಳನ್ನು ಹೇಳ್ತಾರೆ, ಹೇಳಿ ಯಾರು ಬೇಡ. ಅವ್ರ ಪಾಡಿಗೆ ಅವರೆಲ್ಲೋ ದೇವರ ಕೋಣೆಯಲ್ಲಿ ಕೂತ್ಕೊಂಡು ಶಾಂತನಾಗಿ ಒಂದು ಕಡೆಗೆ ಹೇಳೋದು ಬಿಟ್ಬಿಟ್ಟು ಇಡೀ ಮೊಹಲ್ಲಾದಲ್ಲಿ ಎಲ್ಲರಿಗೂ ಕೂಡ ಕೇಳಿಸೋ ಹಾಗೆ ಎಲ್ಲರೂ ಕೂಡ ಶಾಪ ಹಾಕ್ತಾರೆ ಬೆಳಗಿನ ಜಾವ, ಈ ಮನುಷ್ಯನಿಗೆ ನಿದ್ದೆ ಬರಲ್ಲ ಅಂತ. ಬೆಳಿಗ್ಗೆ 4 ಗಂಟೆಗೆ ಇದು ಏನು ಮಾಡ್ತಾರೆ? ಅವ್ರು ಹೇಳ್ತಾರೆ, ಸ್ವಾಮೀಜಿ ನಾನು ರುದ್ರ ಕಲ್ತಿದ್ದೀನಿ, ರುದ್ರ ಹೇಳ್ತೀನಿ, ಪುರುಷ ಸೂಕ್ತ ಕಲ್ತೀನಿ, ಪುರುಷ ಸೂಕ್ತವನ್ನೇ ಪುರುಷ. ಎಲ್ಲರೂ ಕೂಡ ನಾಸ್ತಿಕರು. ಸರಿ, ನಿಮ್ಮ ಪಾಠಿ ನೀವು ಹೇಳ್ಕೊಳ್ಳಿ, ನಿಧಾನವಾಗಿ ಹೇಳ್ಕೊಳ್ಳಿ, ಪುಸ್ತಕವನ್ನು ಇಟ್ಕೊಂಡು ಪೂಜಾ ಕೋಣೆಯಲ್ಲಿ ನೀವು ಮತ್ತೆ ಭಗವಂತನ ನಡುವೆ ನಡೀಲಿ ಘಟನೆ. ಇದನ್ನ ಯಾಕೆ ಇಷ್ಟು ಜೋರಾಗಿ ಹೇಳ್ತಾ ಇದ್ದೀರಿ? ಇಲ್ಲ, ಎಲ್ಲರೂ ಕೂಡ ಹೇಳ್ಬೇಕು, ಎಲ್ರಿಗೂ ಕೂಡ ಗೊತ್ತಾಗಬೇಕು ಏನು, ನಾನು ಭಕ್ತ, ನಾನು ಭಗವಂತನಿಗೆ ಬಹಳಷ್ಟು ಆತ್ಮೀಯ, ನನಗಿಷ್ಟೆಲ್ಲ ಬರುತ್ತೆ. ಯಾರಿಗೆ ಮೋಸವನ್ನ ಮಾಡ್ಲಿಕ್ಕೆ ಹೊರಟಿದ್ದೀವಿ ನಾವು? ಯಾರಿಗೆ ತೋರಿಸ್ಲಿಕ್ಕೆ ಹೊರಟಿದ್ದೀವಿ ನಾನೊಬ್ಬ ಭಕ್ತ ಅಂತ ಹೇಳಿ? ಯಾರಿಗೆ ತಿಳಿಸ್ಲಿಕ್ಕೆ ಹೊರಟಿದ್ದೀವಿ ನಾನೊಬ್ಬ ಸಂತ ಅಂತ ಹೇಳಿ, ನಾನೊಬ್ಬ ಮಹಾತ್ಮ ಅಂತ ಹೇಳಿ? ಈ ಜಗತ್ತಿನಲ್ಲಿ ನಾವು ನೋಡ್ತೀವಿ, ಯಾರನ್ನ ನಾವು ಭಕ್ತ ಅಂತ ಕರಿತೀವಿ, ಯಾರನ್ನ ನಾವು ಮಹಾತ್ಮ ಅಂತ ಕರಿತೀವಿ, ಅಥವಾ ಯಾರನ್ನ ಸಾಧಕ ಅಂತ ಕರಿತೀವಿ. ಏನೋ ಗೊತ್ತಿಲ್ಲ, ಅವರಲ್ಲಿ ಸ್ವಲ್ಪ ಕೋಪ ಜಾಸ್ತಿ ಇರುತ್ತೆ, ತಾಳ್ಮೆ ಅನ್ನೋದು ಇರೋದೇ ಇಲ್ಲ. ಒಂದಿಷ್ಟು ಸಣ್ಣ ಕೆಲಸಗಳನ್ನು ಮಾಡಿದ್ರು ಸಾಕು, ಅದನ್ನು ದೊಡ್ಡದಾಗಿ ಪ್ರತಿಬಿಂಬಿಸ್ತಕ್ಕಂತಹ ಒಂದು ಶೈಲಿ. ಯಾರಿಗೆ ಮೋಸ ಮಾಡ್ಲಿಕ್ಕೆ ಹೊರಟಿದ್ದೀವಿ ನಾವು? ಯಾರನ್ನ ವಂಚಿಸ್ತಾ ಇದ್ದೀವಿ ಹೇಳಿ? ಜಗತ್ತಿನ ದೃಷ್ಟಿಯಲ್ಲಿ ನಾನು ಒಳ್ಳೆಯವನಾಗಬೇಕು, ನಿಜವಾಗಿಯೂ ಕೂಡ ನಾನು ಒಳ್ಳೆಯವನು. 4 ಜನರ ಮುಂದೆ ನಾವು ಒಳ್ಳೆಯವರು ಆಗಿರೋದು ಬಹಳ ಸರಳ, ಬಹಳ ಸುಲಭ. 4 ಜನರ ಮುಂದೆ ನಾನೊಬ್ಬ ದಾನಿ ಅನ್ಸ್ಕೊಳ್ಳೋದು ಅತ್ಯಂತ ಸರಳ, ಸುಲಭ. ಆದರೆ ನಿಜವಾಗ್ಲೂ ಅಂತಃಕರಣದ ಒಳಗಡೆಗೆ ತ್ಯಾಗದ ಉದಯವಾಗುವಂಥದ್ದೇನಿದೆ ಅತ್ಯಂತ ಕ್ಲಿಷ್ಟ. ಒಬ್ಬ ಕವಿ ಬಹಳ ಸುಂದರ ಅಂತ ಒಂದು ಮಾತನ್ನ ಹೇಳ್ತಾನೆ, ಬಿಡು ಬಾಹ್ಯದೊಳು ಡಂಬವ ಮಾನಸದೊಳು ಎಣೆ ಬಿಡದಿರು ಶಂಭು. ಜನ ಕಂಜಿ ನಡೆ ಕೊಂಡರೆ ನುಂಟು ಲೋಕದಿ ಮನ ಕಂಜಿ ನಡೆ ಕೊಂಬುದೇ ಚಂದ. ಜನರೇನ ಬಲ್ಲರೂ ಒಳಗಾಗೋ ಕೃತ್ಯವ ಮನವರಿಯದ ಕಳ್ಳ ತನುವಿಲ್ಲ ಬಲ್ಲ.
ಎಲ್ಲ ಮಹಾತ್ಮರನ್ನು ಈ ಜಗತ್ತಿನಲ್ಲಿ ಗೌರವಿಸ್ತಾ ಇದ್ರು. ಒಳಗೂ ಹೊರಗೂ ಅವರು ಒಂದೇ ಆಗಿದ್ರು. ಎಲ್ಲ ಮಹಾತ್ಮರಿಗೆ ನಮಸ್ಕರಿಸ್ತಾ ಇತ್ತು ಈ ಜಗತ್ತು. ಯಾಕೆಂದ್ರೆ ಅವರು ಆಂತರಿಕವಾಗಿ ಬದಲಾಗಿದ್ರು. ಎಲ್ಲ ಸಾಧಕರಿಗೆ ತಲೆ ಬಾಗ್ತಿತ್ತು ಈ ಜಗತ್ತು. ಯಾಕೆಂತಂದ್ರೆ ಸರಳತೆ ಅವರ ಜೀವನದ ಉಸಿರಾಗಿತ್ತು. ಹೊರಗಡೆ ಆ ವ್ಯಕ್ತಿ ಬೇರೆ, ಒಳಗಡೆ ಆ ವ್ಯಕ್ತಿ ಬೇರೆ ಅನ್ನೋದು ಇರಲಿಲ್ಲ. ಯಾರನ್ನು ಮೆಚ್ಚಿಸ್ಲಿಕ್ಕೆ ಹೋಗ್ತಾ ಇದ್ದೀವಿ ನಾವು? ಯಾರನ್ನು ಬದಲಾಯಿಸ್ಲಿಕ್ಕೆ ಹೋಗ್ತಾ ಇದ್ದೀವಿ? ಯಾವ ವ್ಯಕ್ತಿ ಆಂತರಿಕವಾಗಿ ಬದಲಾವಣೆಯನ್ನು ಹೊಂದಿದ್ದಾನೆ ಅದಕ್ಕೆ ಹೆಸರು ಶುಭ. ಯಾವ ವ್ಯಕ್ತಿ ಆಗಿಲ್ಲ ಅಶುಭ. ಯಾವತ್ತು ನಾವು ಒಳ್ಳೆಯ ಕೆಲಸಗಳನ್ನು ನಾವು ಮಾಡ್ತೀವಿ, ಪಶ್ಚಾತ್ತಾಪ ಪಡುವಂತಹ ಅವಶ್ಯಕತೆ ಇಲ್ಲ. ಯಾವ ಕರ್ಮಗಳನ್ನು ಮಾಡಿದ ಮೇಲೆ ಪಶ್ಚಾತ್ತಾಪವನ್ನು ನಾವು ಪಡ್ತೀವಿ, ಅದರ ಅರ್ಥ ನಾವು ಮಾಡಿಲ್ಲ. ಯಾವಾಗ ಪಶ್ಚಾತ್ತಾಪವನ್ನು ಪಡ್ತೀವಿ ಹೇಳಿ? ಅಹಂಕಾರ ಸಹಿತವಾಗಿ ಮಾಡಿರ್ತಕ್ಕಂಥ ಎಲ್ಲ ಕರ್ಮಗಳು ಪಾಪ ಕರ್ಮಗಳು. ಎಷ್ಟೋ ಘಟನೆಗಳನ್ನು ನಾವು ನೋಡ್ತೀವಿ ಅಥವಾ ಕೇಳ್ತೀವಿ. ಶರೀಫ್ ಸಾಹೇಬರ ಜೀವನದಲ್ಲಿ ಬಹಳ ಸುಂದರವಂತ ಒಂದು ಘಟನೆ ಘಟಿಸ್ತದೆ. ಶರೀಫ್ ಸಾಹೇಬರು ಮತ್ತು ಅವರ ಗುರುಗಳು ಗೋವಿಂದ ಭಟ್ರು ಅವ್ರಿಗೆ ಕುಡಿತದ ಚಟ. ಹೋಗು ಶರೀಫಾ, ಖಾಲಿಯಾಗಿದೆ, ಕುಡಿಲಿಕ್ಕೆ ತಗೊಂಡು ಬಾ. ಶರೀಫ್ ಅಂದ, ಗುರುನಾಥ ಏನಿಲ್ವೇ ಇಲ್ಲ, ಅವನು ಎಷ್ಟು ಸಾಲ ಕೊಡ್ಲಿಕ್ಕೆ ಸಾಧ್ಯ ಇದೆ ಎಲ್ಲ ಸಾಲ ಕೊಟ್ಟಾಗಿದೆ, ಅವನ ಹತ್ರ ಕೊಡ್ಲಿಕ್ಕೆ ಏನಿಲ್ಲ, ನಾವು ಅವನಿಗೆ ಕೊಡ್ಲಿಕ್ಕೆ ಏನಿಲ್ಲ. ಹೋಗು, ಕುಡಿಗೆ ಹೋಗು, ದೇವಿ ತಾಳ ಕೊಡ್ತಾಳಕ್ಕೆ. ಕತೆ ಹೇಳಿದ್ದೆ, ದೇವಿ ದೇವಸ್ಥಾನಕ್ಕೆ ಹೋದ್ರಂತೆ ಶರೀಫ್ರು. ಗುರುನಾಥ ಹಿಂಗೆ ಕೇಳ್ತೀಯ, ನನ್ನ ಹತ್ರ ಕೊಡ್ಲಿಕ್ಕೆ ಹಣ ಇಲ್ಲ, ಏನಾದರೂ ಕೊಡು. ಗುಡಿಗೇರಿಯ ಮಹಾಲಕ್ಷ್ಮಿ ದೇವಸ್ಥಾನದ ವಿಗ್ರಹದಲ್ಲಿ ಮೂಗಿನ ಮೇಲಿರ್ತಕ್ಕಂತಹ ಮೂಗು ಬಿಟ್ಟು ಫಳ 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 ಹೊಳಿಲಿಕ್ಕೆ ಶುರುವಾಯಿತು. ಆಚೆ ಈಚೆ ನೋಡಿದ್ರೆ ಯಾರಿರಲಿಲ್ಲ, ಸೀದಾ ತೊಗೊಂಡು ಹೋದ್ರು. ಅದನ್ನು ಕೊಟ್ಟು ತೊಗೊಂಡು ಬಂದ್ಬಿಟ್ರು, ಕೊಡಿದ್ರು. ಪೂಜಾರಿ ಬಂದು ನೋಡ್ತಾನೆ, ಮೂಗುತಿನೇ ಇಲ್ಲ. ಹೇಳಿದ್ರು, ಇವನೇ ಬಂದಿದ್ದು ಬೆಳಿಗ್ಗೆ, ಅವನೇ ತಗೊಂಡು ಹೋಗಿದ್ದ. ಗಲಾಟೆ. ಗೋವಿಂದ ಭಟ್ರು ಅಂತಾರೆ, ನಾನು ಹೇಳೇ ಇಲ್ಲ. ಶರೀಫ್ರಂದ್ರು, ಗುರುನಾಥ ನೀನೇ ಹೇಳಿದ್ಯಾ, ನೀನು ಹಿಂಗಂದ್ರೆ ಏನು ಮಾಡಲಿ, ನಾನು ಯಾರ ಹತ್ರ ಹೋಗಿ? ಮೇಲ್ನೋಟಕ್ಕೆ ಈ ಥರದ ಕಥೆಗಳೆಲ್ಲ ಬಹಳ ರಮಣೀಯ ರಂಜನೀಯವಾಗಿರ್ತವೆ. ಆದರೆ ಗೋವಿಂದ ಭಟ್ರಲ್ಲಿ ತಿಳಿಸ್ಲಿಕ್ಕೆ ಹೊರಟಿರ್ತಕ್ಕಂಥ ಒಂದು ಸಂದೇಶ ಅನ್ನುವಂಥದ್ದು ಏನಿದೆ ಬಹಳ ಸುಂದರವಾಗಿದೆ. ಅಹಂಕಾರ ಸಹಿತವಾಗಿ ಮಾಡುವ ಕರ್ಮಗಳು ಪಾಪ ಕರ್ಮಗಳು, ಅಹಂಕಾರ ರಹಿತವಾಗಿ ಮಾಡತಕ್ಕಂಥ ಕರ್ಮಗಳು ಶುಭ ಕರ್ಮಗಳೇ. ಅವಳು ಹೇಳ್ತಾರೆ, ನಾ ಹೇಳಿಲ್ಲ, ದೇವಿನೇ ನೋಡಿಸಿದಾಳಷ್ಟೆ. ಎಲ್ಲಿ ಅಹಂಕಾರವಿಲ್ಲ ಆ ಶರೀರದ ಮೂಲಕ ಭಗವಂತನ ಅಭಿವ್ಯಕ್ತತೆ. ಭಗವಂತ ಆ ಶರೀರದ ಮೂಲಕ ಮಾತಾಡ್ತಾನೆ, ಭಗವಂತ ಆ ಕಣ್ಣುಗಳ ಮೂಲಕ ನೋಡ್ತಾನೆ, ಭಗವಂತ ಆ ಕಿವಿಗಳ ಮೂಲಕ ಕೇಳ್ತಾನೆ.
ಎಲ್ಲಿ ಸರಳತೆ ಇದೆ, ಎಲ್ಲಿ ಶುದ್ಧ ಹೃದಯವಿದೆ, ಆ ವ್ಯಕ್ತಿ ಏನೇ ಮಾಡಲಿ ಪುಣ್ಯ. ಇತ್ತೀಚೆಗೆ ನಾನೊಂದು ಘಟನೆಯನ್ನು ಕೇಳಿದ್ದೆ, ಬಹಳ ಸುಂದರವಾಗಿ. ರಾಘವೇಂದ್ರ ಸ್ವಾಮಿ ಒಬ್ಬ ಭಕ್ತ ಬಹಳ ಅದ್ಭುತವಾದಂಥ ಒಂದು ಕೃತಿಯನ್ನು ರಚಿಸ್ತಾರೆ ಸಂಸ್ಕೃತದಲ್ಲಿ. ಆಗ ಯಾರು ಪೀಠದಲ್ಲಿದ್ದರೂ ಅವರು ಓದ್ದವರಲ್ಲ, ಬರೆದವರಲ್ಲ, ಅವರೊಬ್ಬರು ಪಂಡಿತರಲ್ಲ, ಗುರುಗಳು. ಹೀಗಾಗಿ ಅವ್ರ ಹತ್ರ ಆ ಕೃತಿಯನ್ನು ತೋರಿಸಿ ಅವರ ಪರ್ಮಿಷನ್ ತೆಗೆದುಕೊಂಡು ಆಮೇಲೆ ಅದನ್ನು ಪ್ರಿಂಟ್ ಮಾಡಿ ಆಮೇಲೆ ಅದನ್ನು ಡಿಸ್ಟ್ರಿಬ್ಯೂಟ್ ಮಾಡಬೇಕು. ಅದು ಸ್ವಲ್ಪ ಅಸಡ್ಡೆ, ಈ ಮನುಷ್ಯನಿಗೆ ಏನು ಗೊತ್ತು, ನಾನು ಈ ಗ್ರಂಥವನ್ನು ಕೊಟ್ಟರೆ ಅರ್ಥ ಆದ್ರೆ ಆಗ್ಬೇಕಲ್ಲ, ಹಿಡಿಯುವಂಥ ಸಾಮರ್ಥ್ಯ ಆದ್ರೂ ಬೇಕಲ್ಲ, ಯಾಕಂದ್ರೆ ಭಾಷೆನೇ ಬರೋದಿಲ್ಲ. ಹಾಗಂತ ಹೇಳಿ ಬೆಳಗಿನ ಜಾವ ಒಂದ್ಸರಿ ಮಂದಿರಕ್ಕೆ ಹೋಗ್ತಾರೆ. ಪುಸ್ತಕವನ್ನು ವೃಂದಾವನದ ಎದುರುಗಡೆಗೆ ಇಡ್ತಾರೆ. ಇಟ್ಟು ನಮಸ್ಕಾರ ಮಾಡಿ ಗುರುಗಳ ಬರೋದ್ರ ಒಳಗಡೆಗೆ ಅದನ್ನು ರಾಯರಿಗೆ ಸಮರ್ಪಣೆ ಮಾಡಿ ಎತ್ಕೊಂಡು ಹೋಗ್ಬಿಡೋಣ ಅಂಥೇಳಿ ಅವರು ನಿರ್ಧಾರ ಮಾಡಿರ್ತಾರೆ. ಹಿಂದ್ಗಡೆಯಿಂದ ಅವತ್ತಿನ ಯಾರು ಗುರುಗಳಿದ್ರು ಹೊರಗೆ ಬಂದು ಹೇಳ್ತಾರೆ, ರಾಯರೇ, ಪುಸ್ತಕ ತುಂಬ ಚೆನ್ನಾಗಿ ಬಂದಿದೆ, ತತ್ವಕ್ಕೆ ಯಾವುದೇ ಧಕ್ಕೆ ಆಗಿಲ್ಲ. ನಿನ್ನೆ ರಾಯರು ಕನಸಲ್ಲಿ ಬಂದು ಹೇಳಿದ, ಒಳ್ಳೆಯ ಕೆಲಸವನ್ನು ನೀವು ಮಾಡಿ, ನಿಮಗೆ ಶ್ರೇಯಸ್ಸಾಗಲಿ, ರಾಯರ ಆಶೀರ್ವಾದ. ಕಾವ್ಯ, ನಾನು ಬರೆದಿರುವ ಈ ಗ್ರಂಥ ಯಾರಿಗೂ ಅರ್ಥವಾಗೋದಿಲ್ಲ, ಗುರುಗಳಿಗಂತೂ ತಿಳಿಯೋದೇ ಇಲ್ಲ. ಯಾಕೆಂದರೆ ಅವರು ಓದೇ ಇಲ್ಲ, ಯಾವುದೇ ಶಾಸ್ತ್ರ ಜ್ಞಾನವಿಲ್ಲ, ಸಂಸ್ಕೃತವಿಲ್ಲ, ನ್ಯಾಯ ಗೊತ್ತಿಲ್ಲ, ತರ್ಕ ಬರೋದಿಲ್ಲ. ಮುಖ ಸಣ್ಣದಾಗೋಯ್ತು. ಬಂದ್ರು, ನನ್ನ ತಪ್ಪಾಯ್ತು. ಇಲ್ಲ ಇಲ್ಲ ಇಲ್ಲ, ತಪ್ಪೇನಿಲ್ಲ, ರಾಯರ ಆಶೀರ್ವಾದ, ಒಳ್ಳೆಯ ಕೆಲಸವನ್ನು ಮಾಡಿದಿರಿ, ಮುಂದುವರಿಸಿ. ಎಲ್ಲಿ ಸರಳತೆ ಇದೆ, ಎಲ್ಲಿ ಮಗುವಿನ ಹೃದಯವಿದೆ, ಅಲ್ಲಿ ಭಗವಂತನಿದೆ. ಅಂತಹ ವ್ಯಕ್ತಿ ಏನೇ ಮಾಡಲಿ ಅದು ಪುಣ್ಯದ ಕೆಲಸ, ಅದು ಒಳ್ಳೆಯ ಕೆಲಸ, ಅದು ಶ್ರೇಷ್ಠವಾದಂಥ ಕೆಲಸ. ಗಮನಿಸಿ, ಯಾವಾಗ ವ್ಯಕ್ತಿ ಆಂತರಿಕವಾಗಿ ಬದಲಾವಣೆಯನ್ನು ಹೊಂದುತ್ತಾನೋ ಅವನು ಎಲ್ಲೇ ಹೋಗಲಿ ಅವನ ಸುಖವನ್ನು, ಸಂತೋಷವನ್ನು ಹಂಚ್ತಾನೆ. ನಮ್ಮ ಸುಖವನ್ನು, ನಮ್ಮ ಸಂತೋಷವನ್ನು ನಾವು ಶಾಸ್ತ್ರದಲ್ಲಿ ಹುಡ್ಕೋದಲ್ಲ, ಹೊರಗಡೆಯೆಲ್ಲ ಹುಡ್ಕೋದಲ್ಲ, ಅದು ಹೊರಗಡೆ ಸಿಗುವಂಥದ್ದು. ಹೊರಗಡೆ ಜಗತ್ತಿನಲ್ಲಿ ಹೋದರೆ ನಮಗೆ ಸಿಗೋದು ಬರೀ ಮೋಸ, ವಂಚನೆ. ಹೊರಗಡೆ ಜಗತ್ತಿನಲ್ಲಿ ನಾವೇನು ನೋಡ್ತೀವಿ, ಬರೀ ನಾಟಕ. ಗಮನಿಸಿ ನೀವು, ಜನ ಮನೆಯಿಂದ ಹೊರಗಡೆ ಹೋಗಬೇಕಾದ್ರೆ ಎಷ್ಟು ಚೆನ್ನಾಗಿ ಅಲಂಕಾರವನ್ನು ಮಾಡ್ಕೊಂಡು ಹೋಗ್ತಾರೆ. ಯಾಕೆ? ಚೆನ್ನಾಗಿ ಕಾಣಿಸ್ಬೇಕು. ಯಾಕೆ? ಚೆನ್ನಾಗಿಲ್ಲ, ಅವರು ಸುಂದರವಾಗಿಲ್ಲ, ಆದ್ರಿಂದ ಸುಂದರವಾಗಿ ಕಾಣಿಸೋ ಪ್ರಯತ್ನವನ್ನು ಮಾಡ್ತಾರೆ. ಹೊರಗಡೆಯ ಈ ಜಗತ್ತನ್ನು ಕೇವಲ ನಾಟಕದಿಂದ ಕೂಡ್ಕೊಂಡು. ಗಮನಿಸಿ ನೀವು, ಹೊರಗಡೆಯಿಂದ ನಾವು ಏನನ್ನೇ ಮುಚ್ಚಿಕೊಳ್ಳಿ ಈ ಶರೀರವನ್ನು, ಅದರ ದುರ್ಗಂಧ ಹೊರಗೆ ಬಂದೇ ಬರುತ್ತೆ, ಅದರ ಕುರೂಪ ಅನ್ನೋದು ಹೊರಗಡೆಗೆ ಕಂಡೇ ಕಾಣಿಸುತ್ತೆ. ಎಷ್ಟು ಹೊತ್ತು, ಎಷ್ಟು ದಿನಗಳ ಕಾಲ ಮುಚ್ಚಿಡ್ಲಿಕ್ಕೆ ಸಾಧ್ಯ?
ನಮ್ಮ ಸ್ವರೂಪವನ್ನು ಅರ್ಥ ಮಾಡಿಕೊಳ್ಳಿಕ್ಕೆ, ನನ್ನ ವ್ಯಕ್ತಿತ್ವವನ್ನು ತಿದ್ದುಕೊಳ್ಳಿಕ್ಕೆ ಶಾಸ್ತ್ರಗಳಾಗಲಿ, ಗ್ರಂಥಗಳಾಗಲಿ, ಸತ್ಸಂಗ ನಮಗೆ ಸಹಾಯವನ್ನು ಮಾಡುತ್ತೆ. ಆದರೆ ಬದಲಾಗಬೇಕಾಗಿರೋರು ನಾವೇ. ಗೀತೆಯ ಶ್ಲೋಕಗಳನ್ನು ಹೇಳಿದ ಕೂಡಲೇ, ಸಹಸ್ರನಾಮದ ಮಂತ್ರಗಳನ್ನು ಹೇಳಿದ ಕೂಡಲೇ, ಅಥವಾ ಯಾವುದೋ ವೇದ ಮಂತ್ರಗಳನ್ನು ಪಠಣೆ ಮಾಡಿದ ಕೂಡಲೇ ವ್ಯಕ್ತಿ ಒಳ್ಳೆಯವ ಅನಿಸ್ಕೊಳ್ಳೋದಿಲ್ಲ, ಒಳ್ಳೆಯವನಾಗೋದಿಲ್ಲ. ಎಲ್ಲ ಮಹಾತ್ಮರುಗಳು ಹೇಳಿದ ಹಾಗೆ ಮೂಕನಾಗಬೇಕು, ಜಗದೊಳು ಜ್ವಾಕ್ಯಾಗಿರಬೇಕು, ಕಾಕು ಬುದ್ಧಿ ಕಡೆ ಕಾಣಿಸಲಾರದ ಲೋಕದ ಗೊಡವಿನ ಜ್ಞಾತಕ್ಕೆ. ತತ್ವ ತಿಳಿಯಬೇಕು, ತತ್ವದ ಅರ್ಥ ತಿಳಿಯಬೇಕು, ತತ್ವ ಬಲ್ಲ ಮಹಾಜ್ಞಾನಿಯ ಕೂಡ ತೊತ್ತಿನಂಗ ಬೆನ್ನ ಹತ್ತಿರಬೇಕು, ಮೂಕನಾಗಬೇಕು, ಜಗದೊಳು ಜ್ವಾಕ್ಯಾಗಿರ. ಈ ಜಗತ್ತಿನಲ್ಲಿ ಬಹಳಷ್ಟು ಜಾಗರೂಕರಾಗಿರಬೇಕಾಗುತ್ತೆ, ಬಹಳಷ್ಟು ಎಚ್ಚರದಿಂದಿರಬೇಕಾಗುತ್ತೆ. ಇಲ್ಲಾಂದ್ರೆ ಸಮಸ್ಯೆಯ ಸುಳಿಗೆ ಸಿಲುಕು ಹಾಕಿಕೊಳ್ತೀವಿ. ನಾವು ತಿಳಿದಷ್ಟು ಸರಳವಿಲ್ಲ ಈ ಜಗತ್ತು, ನಾವು ತಿಳಿದಷ್ಟು ಸುಲಭವಿಲ್ಲ. ಎಲ್ಲಿ ತನಕ ಸಂತೋಷದ, ಸಂಭ್ರಮದ, ಆನಂದದ ಕೀಲಿ ಕೈಯನ್ನು ನಾವು ಇನ್ನೊಂದು ಕಡೆ ಹುಡುಕುತ್ತೀವಿ, ಅಲ್ಲಿದೆ, ಇಲ್ಲಿದೆ. ಯಾವಾಗ ವ್ಯಕ್ತಿ ತನ್ನನ್ನು ತಾನು ಅರಿತಾನೆ, ತನ್ನಲ್ಲಿ ತಾನು ನಿಂತುಕೊಳ್ತಾನೆ, ತನ್ನನ್ನು ಅರ್ಥ ಮಾಡಿಕೊಳ್ತಾನೆ, ತನ್ನ ಸ್ವರೂಪವನ್ನು ಅರಿತಾನೆ, ಹೊರಗಡೆ ಹೋಗೋದಿಲ್ಲ. ನೋಡ್ತೀವಿ ನಾವು, ಭಗವಾನ್ ರಮಣ ಮಹರ್ಷಿಗಳಿದ್ರು, ಒಮ್ಮೆ ಅವರು ಹೋಗಿ ತಲುಪಿದ್ರು ಅರುಣಾಚಲ ಬೆಟ್ಟವನ್ನು, ಹೋಗಲಿಲ್ಲ, ತಿರುಗಲಿಲ್ಲ. ಇಡೀ ಜಗತ್ತವರ ಕಾಲ ಬುಡಕ್ಕೆ ಬಂದೇ ಹೊರತು ಅವರು ಜಗತ್ತನ್ನು ಅಥವಾ ವಸ್ತುಗಳನ್ನು, ವಿಷಯಗಳನ್ನು ಅಥವಾ ವ್ಯಕ್ತಿಗಳನ್ನು ಹುಡ್ಕೊಂಡು ಎಲ್ಲೂ ಹೋಗಲಿಲ್ಲ. ಇಂದ್ರಿಯಗಳ ವೃತ್ತಿಗಳ ಪ್ರತಿ, ಮನಸ್ಸಿನ ವೃತ್ತಿಗಳ ಪ್ರತಿ, ಚಟುವಟಿಕೆಗಳ ಪ್ರತಿ ಎಷ್ಟು ಮೌನವಾದ್ರು ಅವರು ಅಂತಂದ್ರೆ, ಸಂಸಾರವೇ ನಾಶವ. ಗಮನಿಸಿ, ಮುಖ್ಯವಾಗಿರ್ತಕ್ಕಂಥ ತತ್ವ ನಮಗೆ ಗೊತ್ತಿಲ್ಲ. ನಾವು ಈ ನರಕದಿಂದ ದೂರ ಹೋಗುವ ಪ್ರಯತ್ನವನ್ನು ಮಾಡ್ತೀವಿ. ನಮಗೆ ಗೊತ್ತಿಲ್ಲ, ನಮ್ಮ ಸುತ್ತಮುತ್ತಲು ನಾವೇ ಒಂದು ದೊಡ್ಡ ಗೋಡೆಯನ್ನು ಕಟ್ಕೊಂಡಿದ್ದೀವಿ, ನರಕವನ್ನು ನಾವೇ ನಿರ್ಮಾಣ ಮಾಡ್ತೀವಿ. ನಾವೇನು ನಮ್ಮ ಸುತ್ತಮುತ್ತಲು ನಿರ್ಮಾಣವನ್ನು ಮಾಡ್ಕೊಂಡಿದ್ದೀವಿ, ಕೋಟೆಯನ್ನು, ಅದೇ ಜೈಲಾಗಿದೆ ನಮಗೆ. ಸಂತೋಷವಾಗಿರಬೇಕು ಅಂತ ಹೇಳಿ ಮನೆಯನ್ನು ಕಟ್ಕೊಳ್ತೀವಿ, ಮನೆ ನಮಗೆ ಜೈಲಾಗುತ್ತೆ. ಸಂತೋಷವಾಗಿರಬೇಕು ಅಂತ ಹೇಳಿ ಮದುವೆ ಮಾಡ್ಕೊಳ್ತೀವಿ, ಹೆಂಡತಿಯ ನರಕದ ದ್ವಾರವಾಗುತ್ತಾ ಇದ್ದಾಳೆ. ಇನ್ನೂ ಹೆಚ್ಚಿನ ಸಂತೋಷದಿಂದಿರಬೇಕು ಅಂತ ಹೇಳಿ ಮಕ್ಕಳನ್ನು ಮಾಡ್ಕೊಳ್ತೀವಿ. ಇನ್ನೂ ದುಃಖ ಜಾಸ್ತಿ ಆಗ್ತಾ ಹೋಗುತ್ತೆ. ನಾವು ಮಾಡ್ತಕ್ಕಂತಹ ಸಾಧನೆ, ನಾವು ಮಾಡ್ತಕ್ಕಂತಹ ಪ್ರಯತ್ನ, ನಾವು ಮಾಡ್ತಕ್ಕಂತಹ ಜಪತಪಾದಿಗಳು
ನಮ್ಮ ಅಂತಃಕರಣದ ಒಳಗಡೆಗೆ ವಿನಮ್ರತೆಯನ್ನು, ವಿನಯವನ್ನು, ಸದ್ಗುಣವನ್ನು ಉಂಟು ಮಾಡಬೇಕೇ ಹೊರತು ಅಹಂಕಾರವನ್ನು ಗಟ್ಟಿ ಮಾಡತಕ್ಕಂಥ ಕರ್ಮಗಳಾಗ. ಏಕೆಂದರೆ ಎಲ್ಲ ಪಾಪದ ಉದಯ ಅಹಂಕಾರ. ಆಚಾರ್ಯ ಶಂಕರರು ವಿವೇಕ ಚೂಡಾಮಣಿಯಲ್ಲಿ ಬಹಳ ಸುಂದರವಂತ ಒಂದು ಮಾತನ್ನು ಹೇಳ್ತಾರೆ. ಚಿತ್ತಸ್ಯ ಶುದ್ಧಯೇ ಕರ್ಮ ನತು ವಸ್ತೂಪಲಬ್ಧಯೇ ವಸ್ತು ಸಿದ್ಧಿ ವಿಚಾರೇಣ ಕಿಂಚಿತ್ ಕರ್ಮಕೋಟಿ. ನಾವು ಮಾಡ್ತಕ್ಕಂಥ ಎಲ್ಲ ಪ್ರಯತ್ನ, ನಾವು ಮಾಡ್ತಕ್ಕಂಥ ಎಲ್ಲ ಸಾಧನೆ ಅಂತಃಕರಣದ ಶುದ್ಧತೆಗಾಗಿ, ಅಹಂಕಾರದ ನಾಶಕ್ಕಾಗಿ. ನಮ್ಮ ಮಿತ್ರೊಬ್ಬರು ಯಾವಾಗಲೂ ಕೂಡ ಬಹಳ ಸುಂದರವಂತ ಒಂದು ದೃಷ್ಟಾಂತವನ್ನು ಹೇಳಿ. ಒಬ್ಬ ರಾಜ ಇದ್ದ. ಒಂದು ಓಪನ್ ಚಾಲೆಂಜ್ ಕೊಟ್ಟಿದ್ದ ಎಲ್ಲ ಚಿತ್ರಕಾರರಿಗೆ. ಅವನು ಹೇಳ್ದ, ನಾನು ಹೇಗಿದ್ದೇನೆ ಹಾಗೆ ಚಿತ್ರವನ್ನು ರಚನೆ ಮಾಡಿ. ಬಹಳ ಫ್ಯಾನ್ಸಿ ಮೊತ್ತವನ್ನು ಅವನು ಬಹುಮಾನವಾಗಿಟ್ಟಿದ್ದ. ಪಾಪ ಹಣದ ಆಶೆಗೆ ಬಹಳಷ್ಟು ಚಿತ್ರಕಾರರು ಬರೋರು. ಇವರು ಚಿತ್ರ ಆರಂಭ ಮಾಡಿದಾಗ ಅವನು ಹೇಗಿದ್ದ, ಚಿತ್ರ ಮುಗಿಯುವಷ್ಟೊತ್ತಿಗೆ ಅವನು ಹಾಗಿರ್ತಾನೆ ಇರಲಿ. ರಾಜ ಹೇಳೋನು, ಇಲ್ಲ ಸರಿ ಇಲ್ಲ ಈ ಚಿತ್ರ. ಒಬ್ಬ ಫಕೀರ್ ಬಂದ. ಅವನು ಹೇಳಿದ್ನಂತೆ ರಾಜನಿಗೆ, ನಾನು ಮಾಡ್ತೇನೆ, ಆದರೆ ನಂಗೆ 6 ತಿಂಗಳು ಟೈಮ್ ಬೇಕು. ಯಾರೂ ಬಂದು ನೋಡೋ ಹಾಗಿಲ್ಲ, ನಾನು ಹೇಳೋ ತನಕ. ಏನು ನಡೀತಾ ಇದೆ ಏನೂ ಗೊತ್ತಾಗೋಲ್ಲ. ರಾಜ ಅಂದಾಗ, ಇಷ್ಟು ಬಹುಮಾನ ಸಾಲದು, ನನಗೆ ಅದ್ರ ಡಬಲ್ ಬೇಕು. ಆಗ್ಬೋದು. ಪ್ರತಿ ದಿವಸ ಅವನು ಅವನ ಶಿಷ್ಯರು ರೂಮ್ ಒಳಗೆ ಹೋಗ್ತಿದ್ರು. ಬೆಳಗ್ಗೆ ಸಂಜೆ ತನಕ ಕೆಲಸ ಮಾಡೋರು. ಮೈಯೆಲ್ಲ ಧೂಳಾಗೋದು, ಬಟ್ಟೆ ಎಲ್ಲ ಗಲೀಜಾಗ್ತಿತ್ತು. ಹೊರಗಡೆ ಬರೋಷ್ಟೊತ್ತಿಗೆ ಆಯಾಸಗೊಂಡಿರೋರು. ಒಳಗೆ ಏನು ನಡೀತಾ ಇದೆ ಗೊತ್ತಿಲ್ಲ. ಕುತೂಹಲದ ಮೇಲೆ ಕುತೂಹಲ. ಏನೋ ಕೆಲಸ ಮಾಡ್ತಾ ಇದ್ದಾರೆ, ಏನೋ ಮಾಡ್ತಾ ಇದ್ದಾರೆ. 6 ತಿಂಗಳಾದ್ಮೇಲೆ ರಾಜನನ್ನು ಕರೆದು ಫಕೀರ್ ಹೇಳ್ತಾನೆ, ನಿಮ್ಮ ಪೇಂಟಿಂಗ್ ರೆಡಿ ಇದೆ, ನೀವು ಪೇಂಟಿಂಗನ್ನು ನೋಡ್ಬೋದು, ಆದರೆ ನೀವು ಒಬ್ಬರೇ ಹೋಗ್ಬೇಕು, ರಾಣಿಯನ್ನು ಕರ್ಕೊಂಡು ಹೋಗೋದು. ಆಗ್ಬೋದು. ಒಳಗೆ ಹೋದ ಕೂಡಲೇ ದೊಡ್ಡ ಪೇಂಟಿಂಗ್ ಇತ್ತಲ್ಲಿ, ಬಟ್ಟೆಯಿಂದ ಮುಚ್ಚಲ್ಪಟ್ಟಿತ್ತು. ಇವನು ಹೋಗಿ ಬಟ್ಟೆಯನ್ನು ದಾರದಿಂದ ಎಳೆದ. ಬಟ್ಟೆ ಬೇರೆ ಆಯಿತು. ಹೋಗಿ ನೋಡ್ತಾನೆ, ರಾಜ ಅವಾಕ್. ಅವನು ಹೇಗಿದ್ದಾನೆ ಹಾಗೇ ಇದೆ. ರಾಜ ಆಶ್ಚರ್ಯ, ಹೇಗೆ ಸಾಧ್ಯ? ಇಲ್ಲ, ನಾನೊಬ್ಬ ಸ್ಪೆಷಲಿಸ್ಟ್, ಅದಕ್ಕೆ ನಾನು ಎಕ್ಸ್ಟ್ರಾ ಹಣ ಕೇಳಿ. ಬಹಳ ಖುಷಿ ಆಯಿತು. ಎಳೆದ್ಬಿಟ್ಟ. ಎಲ್ಲರಿಗೂ ತೋರಿಸ್ಲಿಕ್ಕಿಲ್ಲ ಇದು. ರಾಣಿ ಅಂದ್ಲು, ನಾನು ಕೂಡ ನೋಡ್ತೇನೆ, ನಿಮಗೂ ಕೂಡ ತೋರಿಸ್ತೇನೆ. ಆದರೆ ಒಂದು, ನಿಮಗೆ ರಾಜನ ಚಿತ್ರವನ್ನು ತೋರಿಸ್ಲಿಕ್ಕೆ ಆಗೋದಿಲ್ಲ. ನಿಮಗೆ ನಿಮ್ಮ ಚಿತ್ರವನ್ನು ನಾನು ತೋರಿಸ್ತೇನೆ, ಯಾಕಂದರೆ ನಿಮ್ಮ ಚಿತ್ರವನ್ನು ಕೂಡ ನಾನು ಮಾಡಿದ್ದೇನೆ. ನೀವು ಇನ್ನೂ ಕಕ್ಕಬೇಕು. ಅದೇ ಪ್ರಕಾರ ರಾಣಿ ಒಳಗೆ ಹೋಗ್ತಾಳೆ. ಅದೇ ಥರ ಅವನು ಪರದೆಯನ್ನು ಸರಿಸ್ತಾ. ರಾಣಿ ನೋಡ್ತಾಳೆ, ಆಶ್ಚರ್ಯ. ಅವಳದು
ಅದೇ ಚಿತ್ರ ಇದೆ. ಹೊರಗೆ ಬಂದ್ಲು, ನನ್ನ ಚಿತ್ರವನ್ನು ಎಷ್ಟು ಚೆನ್ನಾಗಿ ಬರ್ತೀಯ ಅಂತ. ನಿಂದೆಲ್ಲಿ ಬರ್ತೀಯ, ಅವನು ಬರ್ದಿರೋದು ನಂದು. ಹೀಗೆ ಅವರಿಬ್ಬರು ಜಗಳಾಡ್ಬೇಕಾದ್ರೆ ಫಕೀರ್ ಬಂದು ಹೇಳ್ತಾನಂತೆ, ರಾಜ, ನಾನೊಬ್ಬ ಚಿತ್ರಕಾರನಲ್ಲ, ನಾನು ಪೇಂಟರ್ ಅಲ್ಲ, ನನಗೆ ಚಿತ್ರ ಬರೀಲಿಕ್ಕೆ ಬರೋದೇ ಇಲ್ಲ. ಮತ್ತೆ ಅಲ್ಲಿ ಬರೆದದ್ದೇನು? ಅಲ್ಲಿ ಯಾವ ಚಿತ್ರವನ್ನು ನಾನು ಬರದೇ ಇಲ್ಲ. ಮತ್ತೆ ಏನದು? ನಾನೊಬ್ಬ ಕನ್ನಡಿಯನ್ನ ನಿರ್ಮಾಣ ಮಾಡತಕ್ಕಂಥ ಒಬ್ಬ ವ್ಯಕ್ತಿ. ಎದುರು ಗೋಡೆಯಲ್ಲಿ ಏನೋ ಒಂದು ಕಲ್ಲಿತ್ತು, ಆ ಕಲ್ಲನ್ನು ಉಜ್ಜಿ 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 ಅದನ್ನ ಕನ್ನಡಿ ಹಾಗೆ ಮಾಡಿದೆ. ಅದನ್ನೇ ಕನ್ನಡಿಯನ್ನಾಗಿ ನಿರ್ಮಾಣ ಮಾಡಿದೆ. ನಿನ್ನ ಪ್ರತಿಬಿಂಬವನ್ನೇ ನೀನು ನೋಡಿದ್ದು, ಅದಕ್ಕೋಸ್ಕರ ನೀನು ಯಾವ ಬಟ್ಟೆ ಹಾಕೊಂಡಿದ್ದು ಅದೇ ಬಟ್ಟೆ ಕಾಣಿಸ್ತು. ಮನಸ್ಸನ್ನ ಉಜ್ಜಿ 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 ಕನ್ನಡಿ ಹಾಗೆ ಮಾಡುವಂಥದ್ದು ಏನಿದೆ ಅದಕ್ಕೆ ಹೆಸರು ಸಾಧನೆ. ಎಷ್ಟು ಮನಸ್ಸು ಅನ್ನುವುದು ಪರಿಶುದ್ಧವಾಯಿತು, ಕನ್ನಡಿ ಹಾಗಾಯಿತು. ಅಲ್ಲಿಯೇ ಭಗವಂತನ ಆವಿರ್ಭಾವ, ಭಗವಂತನ ವ್ಯಕ್ತಿ. ಅದರಿಂದ ನಮ್ಮ ಕೆಲಸ ಏನು? ಮನಸ್ಸಿನ ಶುದ್ಧೀಕರಣ. ನೀವು ಜಪ ಮಾಡ್ತೀರೋ, ಪೂಜೆಯನ್ನು ಮಾಡ್ತೀರೋ, ನಾಮಸ್ಮರಣೆಯನ್ನು ಮಾಡ್ತೀರೋ, ಸ್ತೋತ್ರವನ್ನು ಹೇಳ್ತೀರೋ, ಮನಸ್ಸನ್ನು ಪರಿಶುದ್ಧ, ಎಷ್ಟು ಮನಸ್ಸನ್ನು ಪರಿಶುದ್ಧವಾಗ್ತಾ ಹೋಯಿತು, ಎಷ್ಟೊಂದು ನಿರ್ಮಲವಾಗ್ತಾ ಬಂತು, ಅಲ್ಲಿ ಭಗವಂತನ ಆವಿರ್ಭಾವ. ಎಲ್ಲೋ ಇಲ್ಲ, ಹೊರಗಡೆ ಹುಡುಕೋ ಅವಶ್ಯಕತೆ ಇಲ್ಲ ಭಗವಂತನ. ಎಲ್ಲಿ ತನಕ ನನ್ನ ಅಂತಃಕರಣ ಪರಿಶುದ್ಧವಾಗಿಲ್ಲ, ಮನಸ್ಸು ಸ್ವಚ್ಛವಾಗಿಲ್ಲ, ಅಳ್ತಾ ಕೂತ್ಕೊಳ್ತೀವಿ, ಗಲಾಟೆಯನ್ನು ಮಾಡ್ತೀವಿ, ರಂಪಾಟವನ್ನು ಮಾಡ್ತೀವಿ. ಈ ದುಃಖ ಬಂತು, ಈ ಸಮಸ್ಯೆ ಬಂತು, ಈ ಥರದ ಪೆಟ್ಟುಗಳು ಬಿತ್ತು, ಈ ಥರದ ಏರುಪೇರುಗಳಾಯಿತು. ಯಾಕೆ? ಮನ ಏವ ಮನುಷ್ಯಾಣಾಂ ಕಾರಣಂ ಬಂಧ ಮೋಕ್ಷಯೋಃ. ನನ್ನ ಬಂಧನಕ್ಕೆ, ನನ್ನ ಮುಕ್ತಿಗೆ ನನ್ನ ಮನಸ್ಸೇ ಕಾರಣ. ಮನಸ್ಸನ್ನು ಸರಿ ಮಾಡ್ಕೊಳ್ತೀವೋ, ಮನಸ್ಸಿಗೆ ಸರಿಯಾದ ಶಿಕ್ಷಣವನ್ನು ಕೊಡ್ತೀವೋ, ಮನಸ್ಸಿಗೆ ಸರಿಯಾದ ತರಬೇತಿಯನ್ನು ನಾವು ಕೊಡ್ತೀವೋ, ದುಃಖದ ಪ್ರತಿ, ಸಮಸ್ಯೆಗಳ ಪ್ರತಿ, ರಾಗದ್ವೇಷಗಳ ಪ್ರತಿ, ಸಾವು ನೋವುಗಳ ಪ್ರತಿ ಅಥವಾ ಸಂಸಾರದ ಪ್ರತಿ ಏನೇ ಕಂಪ್ಲೇಂಟ್ ಮಾಡ್ತಾ ಇದ್ದಾನೆ, ಆ ಕಂಪ್ಲೇಂಟ್ ಮಾಡೋದನ್ನು ನಿಲ್ಲಿಸ್ತಾನೋ. ತಳಮಳದಿಂದ ಒದ್ದಾಡ್ತಾ ಇರ್ತಕ್ಕಂಥ ಮನಸ್ಸಿಗೆ ಹೆಸರು ಸಂಸಾರ. ಒತ್ತಡದಿಂದ ಗೋಳಾಡ್ತಾ ಇರ್ತಕ್ಕಂಥ ಮನಸ್ಸಿಗೆ ಇನ್ನೊಂದು ಹೆಸರು ಸಂಸಾರ.
ಮನಸ್ಸು ಅಳ್ತಾ ಇದೆಯೋ, ಮನಸ್ಸು ತಳಮಳದಿಂದ ಕೂಡ್ಕೊಂಡಿದೆಯೋ ಅದನ್ನು ದುಃಖ ಅಂತ ಕರಿತೀವಿ. ಅದೇ ಮನಸ್ಸು ಶಾಂತವಾಗಿದೆಯೋ ಅದನ್ನೇ ಸುಖ ಅಂತ ಕರಿತೀವಿ. ದೇವರಿದಾನೋ ಇಲ್ಲೋ, ಇದ್ರೆ ಎಲ್ಲಿದ್ದಾನೆ, ಒಬ್ಬನೋ ಅವನಿಬ್ಬನೋ, ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಅಂತಃಕರಣವನ್ನು ಪರಿಶುದ್ಧ ಮಾಡಿಕೊಳ್ಳುವ ಪ್ರಯತ್ನವನ್ನು ಮಾಡು. ಮನಸ್ಸನ್ನು ಸ್ಥಿರವಾಗಿಟ್ಕೊಳ್ಳುವ ಪ್ರಯತ್ನವನ್ನು ಮಾಡು. ಮನಸ್ಸನ್ನು ಶುಚಿಯಾಗಿಟ್ಕೊಳ್ತಕ್ಕಂಥ ಪ್ರಕ್ರಿಯೆಯಲ್ಲಿ ನಮ್ಮನ್ನು ನಾವು ತೊಡಗಿಸ್ಕೊಳ್ಳಿ. ಅದರಿಂದ ಸಾಧನೆ ಅಂತಂದ್ರೆ ಎಲ್ಲೋ ಕಾಡಿಗೆ ಹೋಗೋದು ಅಲ್ಲ, ಎಲ್ಲೋ ಮರದ ಕೆಳಗಡೆ ಕೂತ್ಕೊಳ್ಳೋದು ಅಲ್ಲ, ಅಥವಾ ಯಾವುದೋ ವಸ್ತು ವ್ಯಕ್ತಿಗಳನ್ನು ಬಿಡೋದು ಅಲ್ಲ. ಸಾಧನೆ ಅಂತಃಕರಣದ ಬದಲಾವಣೆ, ವ್ಯಕ್ತಿತ್ವದ ಬದಲಾವಣೆ. ಒಮ್ಮೆ ವ್ಯಕ್ತಿಯ ಅಂತಃಕರಣದಲ್ಲಿ ವಿವೇಕದ ಜಾಗೃತಿ ಆಯಿತು, ಜ್ಞಾನದ ದೃಷ್ಟಿಕೋನವನ್ನು ಪಡ್ಕೊಂಡು ಮತ್ತೊಬ್ಬರನ್ನ ಬೈಯೋದು, ಮತ್ತೊಬ್ಬರನ್ನ ನಿಂದಿಸುವಂಥದ್ದು, ಮತ್ತೊಬ್ಬರ ಮೇಲೆ ದೋಷಾರೋಪಣೆಯನ್ನು ಮಾಡೋದನ್ನ ವ್ಯಕ್ತಿ ನಿಲ್ಲಿಸ್ತಾನೆ. ನನ್ನ ಜೀವನದಲ್ಲಿ ಆಗ್ತಕ್ಕಂಥ ಎಲ್ಲ ಘಟನೆಗಳಿಗೂ ಕೂಡ ನಾನೇ ಜವಾಬ್ದಾರ ಅನ್ನುವಂಥ ಸತ್ಯ ತತ್ವ ಯಾವಾಗ ವ್ಯಕ್ತಿಗೆ ಅರ್ಥವಾಗುತ್ತೆ, ತತ್ಕ್ಷಣ ಅವನು ಬದಲಾಗ್ತಾನೋ, ಅವನ ಜೀವನದಲ್ಲಿ ಶಾಂತಿಯ ಉದಯವಾಗುತ್ತೆ. ಅದರಿಂದ ಈ ಸಾಧನಾ ಮಾರ್ಗದಲ್ಲಿ ಬಹಳಷ್ಟು ಜಾಗರೂಕರಾಗಿರ್ಬೇಕು, ನಾವು ಬಹಳ ಎಚ್ಚರವಾಗಿರಬೇಕು, ಸೂಕ್ಷ್ಮತೆಯಿಂದ ಕೂಡ. ಎಲ್ಲೋ ಇರ್ತಕ್ಕಂತಹ ದೇವರನ್ನ ಮೆಚ್ಚಿಸ್ಲಿಕ್ಕಾಗಿ, ಎಲ್ಲೋ ಇರ್ತಕ್ಕಂತಹ ಭಗವಂತನನ್ನ ತೃಪ್ತಿಪಡಿಸ್ಲಿಕ್ಕಾಗಿ ನಮ್ಮ ಸಾಧನೆ, ನಮ್ಮ ಪೂಜೆ ಭಜನೆ ಜಪಾದಿಗಳಲ್ಲಿ ಭಾವವಂ ಕ್ಷುಲ್ಲ ಜಗದಿಂ ಬಿಡಿಸಿ ಮೇಲೊಯ್ಯುವುದು ಆವುದಾದೊಡಮೊಳಿತು ಮಂಕುತಿಮ್ಮ. ಪೂಜ್ಯ ಹೊರಗಡೆಯ ಜಗತ್ತಿನ ಕಡೆಗೆ ನನ್ನ ಮನಸ್ಸು ಹೋಗ್ತಾ ಇದೆಯೋ ಅದಕ್ಕೆ ಹೆಸರು ಪಾಪ. ಭಾವವಂ ಕ್ಷುಲ್ಲ ಜಗದಿಂ ಬಿಡಿಸಿ ಮೇಲೊಯ್ಯುವುದು, ನನ್ನ ಅಂತಃಕರಣವನ್ನು ಊರ್ಧ್ವಮುಖ ಮೇಲೆತ್ತುತ್ತೀವೋ ಹೊರಗಡೆಯ ಜಗತ್ತಿನಿಂದ, ಸಂಸಾರದಿಂದ, ವಿಷಯಗಳಿಂದ, ವಸ್ತುಗಳಿಂದ, ಅದಕ್ಕೆ ಹೆಸರು ಪುಣ್ಯ, ಅದಕ್ಕೆ ಹೆಸರು. ಹೊರಗಡೆ ಹೋಗ್ತಾ ಇರ್ತಕ್ಕಂತಹ ಮನಸ್ಸನ್ನ, ಇಂದ್ರಿಯಗಳನ್ನು ಅಂತರ್ಮುಖಗೊಳಿಸಿಕೊಳ್ತೀವೋ
ಅದಕ್ಕೆ ಹೆಸರು ಸನಾತನ. ಮುಂದುವರಿಯುತ್ತೆ. ಓಂ ಸರ್ವೇ ಭವಂತು ಸುಖಿನಃ, ಸರ್ವೇ ಸಂತು ನಿರಾಮಯಾಃ, ಸರ್ವೇ ಭದ್ರಾಣಿ ಪಶ್ಯಂತು ಮಾ ಕಶ್ಚಿತ್ ದುಃಖಭಾಗ್ ಭವೇತ್. ಅಸತೋ ಮಾ ಸದ್ಗಮಯ ತಮಸೋ ಮಾ ಜ್ಯೋತಿರ್ಗಮಯ ಮೃತ್ಯೋರ್ಮಾ ಅಮೃತಂಗಮಯ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ.